ಸಕ್ಕರೆ ನಾಡು ಮಂಡ್ಯದಲ್ಲಿ ನಾಳೆಯಿಂದ ನಡೆಯಲಿರುವ 3 ದಿನಗಳ ನುಡಿಜಾತ್ರೆ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿವೆ. ಸಾಹಿತ್ಯ ಸಮ್ಮೇಳನಕ್ಕಾಗಿ ಇಡೀ ನಗರ ಮಧುವಣಗಿತ್ತಿಯಂತೆ ಸಿಂಗಾರಗೊಳ್ಳುತ್ತಿದೆ. ಎಲ್ಲೆಲ್ಲೂ ಕನ್ನಡ ಬಾವುಟಗಳು ರಾರಾಜಿಸಿದರೆ ತಳಿರು ತೋರಣಗಳನ್ನು ಕಟ್ಟಲಾಗುತ್ತಿದ್ದು, ಸಾಹಿತ್ಯಾಸಕ್ತರನ್ನು ಕೈಬೀಸಿ ಕರೆಯುವ ರೀತಿಯಲ್ಲಿ ಸ್ವಾಗತ ಕಮಾನುಗಳನ್ನು ನಿರ್ಮಿಸಲಾಗುತ್ತಿದೆ. ಸಮ್ಮೇಳನಕ್ಕಾಗಿ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದ್ದು, ವೇದಿಕೆಯ ಮುಂಭಾಗದಲ್ಲಿ ಬಸವಣ್ಣನ ಪುತ್ಥಳಿಯನ್ನು ಸ್ಥಾಪಿಸಲಾಗಿದೆ. ಮಂಡ್ಯ ಜಿಲ್ಲೆಯ ಪ್ರವಾಸಿ ತಾಣಗಳನ್ನು ಬಿಂಬಿಸುವ ಚಿತ್ರಗಳು ಎಲ್ಲೆಲ್ಲೂ ಕಾಣಸಿಗುತ್ತವೆ. ಸಾಹಿತ್ಯಾಸಕ್ತರ ಹಸಿವು ನೀಗಿಸಲು ಸಾಕಷ್ಟು ಸಂಖ್ಯೆಯಲ್ಲಿ ಪುಸ್ತಕ ಮಳಿಗೆಗಳನ್ನು ತೆರೆಯಲಾಗಿದೆ. ವಿವಿಧ ಇಲಾಖೆಗಳ ಪ್ರಾಮುಖ್ಯತೆಯನ್ನು ತಿಳಿಸುವ ಮಳಿಗೆಗಳು ಸಹ ತಲೆ ಎತ್ತಿದ್ದು ಸಮ್ಮೇಳನಕ್ಕೆ ಮೆರುಗು ತರಲಿವೆ. ಸಮ್ಮೇಳನಕ್ಕೆ ಬರುವ ರಾಜ್ಯದ ಮೂಲೆ ಮೂಲೆಗಳಿಂದ ಬರುವ ಲಕ್ಷಾಂತರ ಜನರಿಗೆ ಉಣಬಡಿಸಲು ಭಕ್ಷ್ಯ ಭೋಜನ ತಯಾರಿಸಲು ಬಾಣಸಿಗರ ದೊಡ್ಡ ತಂಡವೇ ಟೊಂಕ ಕಟ್ಟಿ ನಿಂತಿವೆ. ಬಾಯಲ್ಲಿ ನೀರೂರಿಸುವ ಸಿಹಿ ತಿಂಡಿಗಳು ತಯಾರಾಗುತ್ತಿವೆ. ಈ ಕುರಿತು ಆಹಾರ ಸಮಿತಿ ಅಧ್ಯಕ್ಷರು ಆಗಿರುವ ರಮೇಶ್ ಬಾಬು ಬಂಡಿಸಿದ್ದೇಗೌಡ 3 ದಿನಗಳ ಕಾಲ ನಡೆಯಲಿರುವ ಸಮ್ಮೇಳನದಲ್ಲಿ ವಿವಿಧ ಬಗೆಯ ಭೋಜನಗಳನ್ನು ಸಾಹಿತ್ಯಾಭಿಮಾನಿಗಳಿಗೆ ಉಣಬಡಿಸುವ ಕಾರ್ಯಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿವೆ ಎಂದು ಮಾಹಿತಿ ನೀಡಿದರು. ಉತ್ತರ ಕರ್ನಾಟಕ ಶೈಲಿ ಮತ್ತೆ ಎಣಗಾಯಿ ಪಲ್ಯ, ನಮ್ಮ ಮಂಡ್ಯ ಶೈಲಿಯ ಮುದ್ದೆ, ಬಸ್ಸಾರು, ಉಳ್ಳಿ ಮೊಳಕೆ ಸಾರು, ಮತ್ತೆ ಬಾತು, ಮೊಸರು ಎಲ್ಲರಿಗೂ VVIPಯಿಂದ ಹಿಡಿದು ಕಟ್ಟಕಡೆಯ ಮನುಷ್ಯನಿಗೆ ಒಂದೇ ಥರದ ಆಹಾರ, ಯಾರಿಗೂ ವ್ಯತ್ಯಾಸಗಳಿರಲ್ಲ. ಮೆರವಣಿಗೆ ಸಮಿತಿ ಸಂಚಾಲಕ ಎಸ್ ರಾಜಮೂರ್ತಿ ಸಮ್ಮೇಳನದ ವೇದಿಕೆಗೆ ಅಧ್ಯಕ್ಷರನ್ನು ಅದ್ದೂರಿ ಮೆರವಣಿಗೆಯಲ್ಲಿ ಕರೆತರಲು ಉದ್ದೇಶಿಸಿದ್ದು 300ಕ್ಕೂ ಹೆಚ್ಚು ಮಹಿಳೆಯರಿಂದ ಪೂರ್ಣ ಕುಂಭ ಸ್ವಾಗತ ನೀಡಲಾಗುವುದು. 150ಕ್ಕೂ ಹೆಚ್ಚು ಜಾನಪದ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಲಿವೆ ಎಂದು ತಿಳಿಸಿದರು. ಸರಿಸುಮಾರು 2 ಕಿಲೋಮೀಟರ್ ಆಗುವಷ್ಟು ಮೆರವಣಿಗೆಯ ಕಲಾ ತಂಡಗಳು ಭಾಗವಹಿಸ್ತಾ ಇದ್ದಾವೆ. ಆ ಕಲಾ ತಂಡ 7 ಗಂಟೆಗೆ ಉದ್ಘಾಟನೆಯಾಗಿ ಇಲ್ಲಿಗೆ ಸಭಾಮಂಟಪದ ಬಳಿ ಸುಮಾರು 10-10:15 ಗಂಟೆ ಒಳಗೆ ತಲುಪತಕ್ಕಂಥ ನಿರೀಕ್ಷೆ ಇದೆ. ಈ ನಡುವೆ ಸಮ್ಮೇಳನಾಧ್ಯಕ್ಷರಾದ ಗೋರು ಚೆನ್ನಬಸಪ್ಪರವರನ್ನು ವಿವಿಧ ಜಾನಪದ ಕಲಾ ಪ್ರಕಾರಗಳ ಮೂಲಕ ಸಂಪ್ರದಾಯಬದ್ಧವಾಗಿ ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ನೇತೃತ್ವದಲ್ಲಿಂದು ಆತ್ಮೀಯವಾಗಿ ಮಂಡ್ಯಕ್ಕೆ ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾಡೋಜ ಡಾ ಮಹೇಶ್ ಜೋಶಿ, ಜಿಲ್ಲಾಧಿಕಾರಿ ಡಾ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಆಯ್ಕೆಯ ಬಗ್ಗೆ ನೀವು ನಮ್ಮ ಪರಿಷತ್ತಿನ ಅಧ್ಯಕ್ಷರು ಡಾ ಮಹೇಶ್ ಸುದ್ದಿಗಾರರೊಂದಿಗೆ ಸಮ್ಮೇಳನಾಧ್ಯಕ್ಷ ಗೋರು ಚೆನ್ನಬಸಪ್ಪ ನುಡಿಜಾತ್ರೆಗಾಗಿ ರಾಜ್ಯ ಜನತೆಯ ಉತ್ಸವ ಕಂಡು ಸಂಭ್ರಮಿತನಾಗಿದ್ದೇನೆ. ಸಕಲ ಸೌಕರ್ಯ, ಉತ್ತಮ ಜನಸಹಕಾರ ಸೇರಿದಂತೆ ಅರ್ಥಪೂರ್ಣವಾಗಿ ಸಂಭ್ರಮದಿಂದ 3 ದಿನಗಳ ಸಮ್ಮೇಳನ ಯಶಸ್ವಿಯಾಗಿ ನಡೆಯಲಿದೆ ಎಂದು ತಿಳಿಸಿದರು. ಕನ್ನಡದ ಅಸ್ಮಿತೆಯನ್ನು ಬೆಳೆಸುವಲ್ಲಿ ಮಂಡ್ಯ ಜನತೆಯ ಪಾತ್ರ ಮಹತ್ವದ್ದು. ಕನ್ನಡ ಬಂಧುಗಳು ಶ್ರದ್ಧಾಸಕ್ತಿಯಿಂದ ಕನ್ನಡ ಹಬ್ಬಕ್ಕೆ ಪಾಲ್ಗೊಂಡು ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಇದಕ್ಕಾಗಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಅವರ ಕಾರ್ಯ ಸಮಿತಿಗೆ ನಾನು ಋಣಿಯಾಗಿದ್ದೇನೆ. ಪರಿಷತ್ತಿನಂತಹ ಸಂಸ್ಥೆ ಅಥವಾ ಬೇರೆ ಅಕಾಡೆಮಿಗಳು ಯುವಕರಿಗಾಗಿ ಯುವಕರ ಯೋಜನಾ ಸಾಹಿತ್ಯ ಶಿಬಿರಗಳನ್ನು ಮಾಡಿಸಿ ಅವರಿಗೆ ಒಲವು ಮೂಡಿಸುವಂಥ ಕೆಲಸ ಮಾಡಬೇಕು. ಈಗಲೂ ನಮ್ಮಲ್ಲಿ ಅನೇಕ ಯುವಕರು ಒಳ್ಳೊಳ್ಳೆ ಬರಹಗಾರರಿದ್ದಾರೆ, ಅಭಿಮಾನ ಪಡುವಂಥವ್ರು. ನಾವು ಸ್ವಲ್ಪ ಅವ್ರನ್ನ ಸಂಘಟಿಸಿ ಅಲ್ಲಲ್ಲಿ ರಾಜ್ಯಾದ್ಯಂತ ಶಿಬಿರಗಳು ಮಾಡಿ ಸ್ವಲ್ಪ ಈ ಸಾಹಿತ್ಯದ ಕಡೆ ಅವ್ರಿಗೆ ಒಲವು ಮೂಡೋ ಹಾಗೆ ಮಾಡಬೇಕು. ಪರಿಷತ್ತು ಬಹುಶಃ ಅಂಥದಕ್ಕೊಂದು ನಿರ್ದಿಷ್ಟ ಕಾರ್ಯಕ್ರಮ ಹಾಕ್ಕೊಂಡ್ರೂ ನಡೀತದೆ.